ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ರಾಶೀಲ್ ತನ್ನ ದುಃಖದ ಗತಕಾಲದಿಂದ ಪಾರಾಗಲು ಪರಾಗ್ ಜೊತೆ ಭಾರತ ಪ್ರವಾಸ ಆರಂಭಿಸಿದ್ದಳು. ಇಂದು ಪರಾಗ್ ತನ್ನ ಬುದ್ಧಿವಂತಿಕೆ, ಸಂಯಮ ಮತ್ತು ಅಚಲ ವಿಶ್ವಾಸದಿಂದ ರಾಶೀಲ್ನ ಒಡೆದ ನಂಬಿಕೆಯನ್ನು ಹೇಗೆ ಮತ್ತೆ ಜೋಡಿಸಿದನು ಮತ್ತು ಜಲಂಧರ್ನಲ್ಲಿ ತಮ್ಮ ಹಳೆಯ ಮನೆಯ ಮುಂದೆ ಅವರು ಏನು ಮಾಡಬೇಕಾಯಿತು ಎಂಬುದನ್ನು ನೀವು ಕೇಳುವಿರಿ. ಬಾಲ್ಯದ ಬಯಕೆ. ಪರಾಗ್ ರಾಶೀಲನ್ನು ಮತ್ತೆ ಹಳೆಯ ಪಂಜಾಬಿ ಹುಡುಗಿಯಂತೆ ಆಗಲು ಪ್ರೋತ್ಸಾಹಿಸಿದನು. ಅವಳ ಇಚ್ಛೆಯಂತೆ ಪರಾಗ್ ಗ್ರಾಮೀಣ ರಸ್ತೆಗಳಲ್ಲಿ ಕಾರು ಚಲಾಯಿಸಿದನು. ಅವರು ಕಿತ್ತಳೆ ತೋಟಗಳು, ಹುರಿದ ಶೇಂಗಾ ಮತ್ತು ಜೋಳದ ತೆನೆಗಳೊಂದಿಗೆ ಪಿಕ್ನಿಕ್ ಆನಂದಿಸಿದರು. ಸಂಯಮದ ಪರೀಕ್ಷೆ. ಅವರು ಹೋಟೆಲ್ನಲ್ಲಿ ಒಂದೇ ಕೊಠಡಿ ಪಡೆದರು. ಪರಾಗ್ ತನ್ನ ದೇಹವನ್ನು ಅನುಭವಿಸಲು ಆತುರಪಡುತ್ತಾನೆಯೇ ಎಂದು ರಾಶೀಲ್ಗೆ ಭಯವಿತ್ತು. ಇಡೀ ರಾತ್ರಿ ಒಂದೇ ಹಾಸಿಗೆಯ ಮೇಲೆ ಮಲಗಿದ್ದರು. ಪರಾಗ್ ದೈಹಿಕ ಸಂಬಂಧಕ್ಕಾಗಿ ಯಾವುದೇ ಪ್ರಯತ್ನ ಮಾಡಲಿಲ್ಲ. ರಾಶೀಲ್ಗೆ ಶಾಂತಿ ಸಿಕ್ಕಿತು. ಒಬ್ಬ ಸುಂದರ ಹುಡುಗಿಯ ದೇಹವನ್ನು ಅನುಭವಿಸುವುದೇ ಮೊದಲ ಆಸೆ ಎಂದುಕೊಳ್ಳದ ಪುರುಷ ಈ ಜಗತ್ತಿನಲ್ಲಿ ಕನಿಷ್ಠ ಒಬ್ಬನಾದರೂ ಇದ್ದಾನೆ. ಸ್ವರ್ಣ ಮಂದಿರದಲ್ಲಿ ಶ್ರದ್ಧೆ. 3ನೇ ದಿನ ಅವರು ಅಮೃತಸರ ತಲುಪಿದರು. ಪರಾಗ್ನ ಭಕ್ತಿ, ನಂಬಿಕೆ ಮತ್ತು ಸಂಸ್ಕಾರಗಳು ರಾಶೀಲ್ನ ಸಂಸ್ಕಾರಗಳೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾದವು. ಪರಾಗ್ ಮಾತ್ರ ತನಗೆ ಸರಿಯಾದ ವ್ಯಕ್ತಿ ಎಂದು, ಹಿಂದೆ ಅವನ ಮದುವೆಯ ಪ್ರಸ್ತಾಪವನ್ನು ತಿರಸ್ಕರಿಸಿ ತಾನು ದೊಡ್ಡ ತಪ್ಪು ಮಾಡಿದ್ದೆ ಎಂದು ರಾಶೀಲ್ಗೆ ಅನಿಸಿತು. ಜಲಂಧರ್ನ ಸ್ವಾಭಿಮಾನ. ಮುಂದಿನ ತಾಣ ಜಲಂಧರ್. ರಾಶೀಲ್ ತನ್ನ ಗುರುತನ್ನು ಮರೆಮಾಚಲು ರಾಜಸ್ಥಾನಿ ಬಾಂಧನಿ ಸೀರೆಯನ್ನು ಧರಿಸಿ ಪರಾಗ್ನ ಹೊಸದಾಗಿ ಮದುವೆಯಾದ ಮಾರ್ವಾಡಿ ಪತ್ನಿಯಂತೆ ನಟಿಸಿದಳು. ತಾತ ಅಜ್ಜಿಯರ ಭೇಟಿ. ಅವರು ಸರಿಯಾಗಿ ರಾಶೀಲ್ ಮನೆಯ ಮುಂದೆಯೇ ತಲುಪಿದರು. ಪರಾಗ್ ತಾವು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಮತ್ತು ಬಾಡಿಗೆಗೆ ಮನೆ ಹುಡುಕುತ್ತಿದ್ದೇವೆ ಎಂದು ಸುಳ್ಳು ಹೇಳಿದನು. ರಾಶೀಲ್ ತನ್ನ ತಾತ ಅಜ್ಜಿಯರ ಪಾದಗಳಿಗೆ ನಮಸ್ಕರಿಸಿದಳು. ಅವರು ಅವಳನ್ನು ಗುರುತಿಸದಿದ್ದರೂ ಅಜ್ಜಿಯ ದುಃಖದ ಧ್ವನಿ ಕೇಳಿ ರಾಶೀಲ್ ಭಾವುಕಳಾದಳು. ನಿನ್ನಂತೆಯೇ ನಮಗೂ ಒಬ್ಬ ಸುಂದರ ಮೊಮ್ಮಗಳಿದ್ದಾಳೆ. ಇಂದು ಅವಳು ಎಲ್ಲಿದ್ದಾಳೆಯೋ ಏನೋ. ರಹಸ್ಯ ಪ್ರೇಮ. ಪರಾಗ್ ದಿನವಿಡೀ ರಾಶೀಲ್ಗೆ ಇಷ್ಟವಾದ ಚೋಲೆ ಭಟೂರೆ, ಜಿಲೇಬಿ ಮತ್ತು ಪರಾಠಗಳನ್ನು ತಿನ್ನಿಸಿ ಅವಳನ್ನು ಸಂತೋಷಪಡಿಸಿದನು. ರಾತ್ರಿ ಹೋಟೆಲ್ನಲ್ಲಿ ಪರಾಗ್ ಮೊದಲ ಬಾರಿಗೆ ರಾಶೀಲನ್ನು ಅಪ್ಪಿಕೊಂಡು ಹೀಗೆಂದನು, ಜಲಂಧರ್ನಲ್ಲಿ ನಿನ್ನ ಗುರುತನ್ನು ಮರೆಮಾಚಬೇಕಾದ ಪರಿಸ್ಥಿತಿ ಬಂದಿರುವುದು ಇದೇ ಮೊದಲು ಮತ್ತು ಕೊನೆಯ ಬಾರಿ. ಈ ಆಲಿಂಗನ ರಾಶೀಲ್ಗೆ ಅತ್ಯಂತ ಸುರಕ್ಷಿತ ಆಶ್ರಯದಂತೆ ಅನಿಸಿತು. ಕಾಶ್ಮೀರ ಮತ್ತು ಜೈಸಲ್ಮೇರ್. ಕಾಶ್ಮೀರದ ಸುಂದರ ಪ್ರದೇಶಗಳಲ್ಲಿ ಮತ್ತು ರಾತ್ರಿ ಶಿಕಾರಾದಲ್ಲಿ ಜೊತೆಯಾಗಿ ಮಲಗಿದ್ದಾಗಲೂ ಪರಾಗ್ ಯಾವುದೇ ದೈಹಿಕ ಪ್ರಯತ್ನ ಮಾಡಲಿಲ್ಲ. ಪರಾಗ್ನ ಪ್ರೇಮದಲ್ಲಿ ಅಸಹನೆಗೆ ಸ್ಥಾನವಿಲ್ಲ ಎಂದು ರಾಶೀಲ್ಗೆ ನಂಬಿಕೆ ಬಂದಿತು. ಮರುಭೂಮಿಯ ಮಲಾಮು. ಜೈಸಲ್ಮೇರ್ ಮರುಭೂಮಿಯಲ್ಲಿ, ನಕ್ಷತ್ರಗಳ ಆಕಾಶದ ಕೆಳಗೆ, ಪರಾಗ್ನ ಆತ್ಮೀಯ ಮೌನವು ರಾಶೀಲ್ನ ಹಳೆಯ ಗಾಯಗಳ ಮೇಲೆ ಮಲಾಮಿನಂತೆ ಕೆಲಸ ಮಾಡಿತು. ಒಬ್ಬ ದುಷ್ಟ ಪುರುಷ ಅವಳ ಆತ್ಮಕ್ಕೆ ಮಾಡಿದ್ದ ಗಾಯಗಳು ಪರಾಗ್ನ ನಡವಳಿಕೆಯಿಂದ ಗುಣವಾಗುತ್ತಿದ್ದವು. ರಾಶೀಲ್ ಈಗ ಸಂಪೂರ್ಣವಾಗಿ ಪರಾಗ್ ಪ್ರೇಮದಲ್ಲಿ ಮುಳುಗಿ ಹೋಗಿದ್ದಾಳೆ. ಅವನು ಅವಳನ್ನು ಗೌರವಿಸುವುದಲ್ಲದೆ ತನ್ನ ಗತಕಾಲದ ನೆರಳಿನಿಂದ ಅವಳನ್ನು ಹೊರಗೆ ತಂದನು. ರಾಜಭವನದ ಚಿತ್ರಗಳನ್ನು ನೋಡುತ್ತಾ ರಾಶೀಲ್ ತನ್ನನ್ನು ತಾನು ಪ್ರಶ್ನಿಸಿಕೊಂಡಳು, ಶತಮಾನಗಳ ನಂತರವೂ ನೆನಪಿಟ್ಟುಕೊಳ್ಳುವವರಲ್ಲಿ ಏನಿರುತ್ತದೆ? ಪರಪುರುಷನ ಮೇಲಿನ ನಂಬಿಕೆ ಮತ್ತು ಅಚಲವಾದ ಪ್ರೇಮವಿರುವ ಈ ಕಥೆ ವಾಣಿಯ ಅವಿವಾಹಿತ ಸಂಕಲ್ಪವನ್ನು ಹೇಗೆ ಬದಲಿಸಬಲ್ಲದು? ನೀವು ಕೇಳುವಿರಿ. ಎಪಿಸೋಡ್ 55. ಪರಾಗ್ನ ಸಂಯಮ, ಜಲಂಧರ್ನ ಅಪಾಯ ಮತ್ತು ಮರುಭೂಮಿಯ ಅಮೃತ ಪ್ರೇಮ. ರಾಶೀಲ್ಗೆ ಅಲ್ಕಾ ಮ್ಯಾಮ್ ಮಾತುಗಳು ನೆನಪಾದವು. ಪರಾಗ್ ಅವಳನ್ನು ಬಾಲ್ಯದಲ್ಲಿ ಒಂದು ಮದುವೆಯಲ್ಲಿ ನೋಡಿದ್ದಾನೆ. ಎದಿಗಿದ ರಾಶೀಲ್ನಲ್ಲಿ ತನ್ನ ಬಾಲ್ಯದ ರೂಪವನ್ನು ಪರಾಗ್ ನೋಡಲು ಬಯಸುತ್ತಿದ್ದಾನೆಂದು ಅವಳಿಗೆ ಅನಿಸಿತು. ಪರಾಗ್ ಮಾತುಗಳಿಂದ ಪ್ರೋತ್ಸಾಹಿಸಲ್ಪಟ್ಟ ರಾಶೀಲ್ ಮನಸ್ಸು ಮತ್ತೆ ಹಳೆಯ ಪಂಜಾಬಿ ಹುಡುಗಿಯಂತೆ ಆಗಲು ಬಯಸಿತು. ರಾಶೀಲ್ ಕೋರಿಕೆಯಂತೆ ಪರಾಗ್ ಕೆಲವು ಕಡೆ ಬೇಕೆಂತಲೇ ಹೈವೇ ಬಿಟ್ಟು ಒಳಗಿನ ರಸ್ತೆಗಳಿಗೆ ಹೋಗುತ್ತಿದ್ದನು. ಅವಳು ಕೇಳಿದಾಗಲೆಲ್ಲ ಹೊಲಗಳು, ಸಣ್ಣ ಸಣ್ಣ ಹಳ್ಳಿಗಳ ನಡುವಿನ ರಸ್ತೆಗಳಲ್ಲಿ ಕಾರು ಚಲಾಯಿಸುತ್ತಿದ್ದನು. ಹಾಗೆ ಹೋಗುವಾಗ ಅವರಿಗೆ ರಸ್ತೆ ಬದಿಯಲ್ಲಿ ಕಿತ್ತಳೆ ತೋಟಗಳು ಕಂಡವು. ರಾಶೀಲ್ ಇಚ್ಛೆಯಂತೆ ಪರಾಗ್ ತೋಟದ ಮಾಲೀಕನ ಬಳಿ ತಾಜಾ ಕಿತ್ತಳೆ ಹಣ್ಣುಗಳನ್ನು ಕೊಂಡನು. ಪರಾಗ್ ಈ ಕ್ರಮವನ್ನು ಮುಂದುವರಿಸಿದನು. ಹೊಲಗಳಲ್ಲಿ ರೈತನ ಬಳಿ ಹಸಿ ಕಡಲೆ, ತಳ್ಳುವ ಗಾಡಿಯ ಮೇಲೆ ಹುರಿದ ಶೇಂಗಾ, ಜೋಳದ ತೆನೆ ಹೀಗೆ ಅವಳು ಕೇಳಿದ್ದನ್ನೆಲ್ಲ ಕೊಳ್ಳುತ್ತಿದ್ದನು.
ಒಂದು ಪಿಕ್ನಿಕ್ನಂತೆ ಎಂಜಾಯ್ ಮಾಡುತ್ತಾ ಅವರು ದಿನವಿಡೀ ಪ್ರಯಾಣಿಸಿದರು. ಸಂಜೆ ಆಗುತ್ತಿದ್ದಂತೆ ದಾರಿಯಲ್ಲಿರುವ ಒಂದು ಸಣ್ಣ ಪಟ್ಟಣದ ಹೋಟೆಲ್ನಲ್ಲಿ ರಾತ್ರಿ ತಂಗಲು ಕೊಠಡಿ ಪಡೆದರು. ತಾನು ಮದುವೆಯಾಗಲಿರುವ ವ್ಯಕ್ತಿಯೊಂದಿಗೆ ಒಂದೇ ಕೊಠಡಿಯಲ್ಲಿರಲು ರಾಶೀಲ್ಗೆ ಯಾವುದೇ ಅಡ್ಡಿ ಅನಿಸಲಿಲ್ಲ. ಪರಾಗ್ಗೆ ತನ್ನ ದೇಹದ ಮೇಲೆ ವ್ಯಾಮೋಹವಿದೆಯೇ ಇಲ್ಲವೇ ಎಂದು ತಿಳಿಯುವ ಕುತೂಹಲ ಮಾತ್ರ ಅವಳಿಗಿತ್ತು. ಪರಾಗ್ ಈ ವಿಷಯದಲ್ಲೂ ರಾಶೀಲ್ನನ್ನು ಆಕರ್ಷಿಸಿದನು. ರಾತ್ರಿಯಿಡೀ ಒಂದೇ ಕೊಠಡಿಯಲ್ಲಿದ್ದರೂ ಪರಾಗ್ ಪ್ರೇಮ ಮತ್ತು ಭವಿಷ್ಯದ ಬಗ್ಗೆ ಎಷ್ಟೋ ಒಳ್ಳೆಯ ಮಾತುಗಳನ್ನಾಡಿದನು. ಒಂದೇ ಹಾಸಿಗೆಯ ಮೇಲೆ ಮಲಗಿದ್ದರೂ ದೈಹಿಕ ಸಂಬಂಧಕ್ಕಾಗಿ ಯಾವುದೇ ಪ್ರಯತ್ನ ಮಾಡಲಿಲ್ಲ. ಬೆಳಗಾಗುವಷ್ಟರಲ್ಲಿ ರಾಶೀಲ್ಗೆ ಎಷ್ಟೋ ಪ್ರಶಾಂತವಾಗಿ ಅನಿಸಿತು. ರಾಶೀಲ್ ಕಳೆದ ಗತಕಾಲದ ಅನುಭವ ತುಂಬಾ ಕಹಿಯಾಗಿದೆ. ಪರಾಗ್ ಅದಕ್ಕೆ ಸಂಪೂರ್ಣ ಭಿನ್ನ. ಸುಂದರ ಹುಡುಗಿಯನ್ನು ನೋಡಿದ ತಕ್ಷಣ ಮೊದಲು ಅವಳ ದೇಹವನ್ನು ಅನುಭವಿಸಬೇಕೆಂದು ಬಯಸದ ಪುರುಷ ಕನಿಷ್ಠ ಒಬ್ಬನಾದರೂ ಇದ್ದಾನೆ ಎಂದು ಅವಳಿಗೆ ಸಂತೃಪ್ತಿಯಾಯಿತು. ಪ್ರಯಾಣದ 3ನೇ ದಿನ ರಾಶೀಲ್ ಮತ್ತು ಪರಾಗ್ ಅಮೃತಸರದ ಸ್ವರ್ಣ ಮಂದಿರಕ್ಕೆ ತಲುಪಿದರು. ರಾಶೀಲ್ ಹಿಂದೆ ಇಲ್ಲಿಗೆ ಬಹಳ ಬಾರಿ ಬಂದಿದ್ದಾಳೆ. ಪರಾಗ್ ಹಿಂದೆ ಬಂದಿದ್ದನೋ ಇಲ್ಲವೋ ಅವಳಿಗೆ ತಿಳಿದಿಲ್ಲ. ಯಾರ ಸಹಾಯವಿಲ್ಲದೆಯೇ ಪರಾಗ್ ಗುರುದ್ವಾರದ ಪದ್ಧತಿಗಳನ್ನೆಲ್ಲ ಪಾಲಿಸಿದನು. ರಾಶೀಲ್ ಅವನ ಹಿಂದೆಯೇ ನಡೆದಳು. ಪರಾಗ್ ಚಪ್ಪಲಿ ಬಿಟ್ಟರೆ ಅವಳು ಕೂಡ ಬಿಟ್ಟಳು. ಅವನು ತಲೆಗೆ ರುಮಾಲು ಕಟ್ಟಿಕೊಂಡರೆ ಅವಳು ಸ್ಕಾರ್ಫ್ ಕಪ್ಪಿಕೊಂಡಳು. ಹೊಸ ಜೋಡಿಯಂತೆ ಅವರು ಒಟ್ಟಾಗಿ ಪ್ರದಕ್ಷಿಣೆ ಮಾಡಿದರು. ರಾಶೀಲ್ ಪ್ರತಿ ಕೆಲಸದಲ್ಲಿ ಪರಾಗ್ ಜೊತೆಗೇ ಇದ್ದಳು. ಇಬ್ಬರೂ ಜೊತೆಯಾಗಿ ಗುರು ಗ್ರಂಥ ಸಾಹಿಬ್ ಮುಂದೆ ನಮಸ್ಕರಿಸಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿದರು. ಸರೋವರದಲ್ಲಿ ಸ್ನಾನ ಮಾತ್ರ ಪರಾಗ್ ಒಬ್ಬನೇ ಮಾಡಿದನು. ಆ ನಂತರ ಅಕಾಲ್ ತಖ್ತ್ ದರ್ಶನ, ಲಂಗರ್ನಲ್ಲಿ ಸೇವೆ ಮತ್ತು ಭೋಜನ ಇವೆಲ್ಲವನ್ನೂ ಜೊತೆಯಾಗಿ ಮಾಡಿದರು. ಅಷ್ಟೇ ಅಲ್ಲದೆ ಪರಾಗ್ ದುಃಖ್ ಭಂಜನಿ ಬೇರಿಯನ್ನು ದರ್ಶಿಸಿಕೊಳ್ಳುವುದು ಮರೆಯಲಿಲ್ಲ. ಈ ಕಾರ್ಯಕ್ರಮದಲ್ಲೂ ರಾಶೀಲ್ ಅವನ ಜೊತೆಗೇ ಇದ್ದಳು. ಪರಾಗ್ನ ಭಕ್ತಿ ಮತ್ತು ಮೌಲ್ಯಗಳು ಅವಳ ಆಲೋಚನೆಗಳಿಗೆ ಸರಿಯಾಗಿ ಹೊಂದಿಕೆಯಾದವು. ಪರಾಗ್ ತನಗೆ ಸರಿಯಾದ ಜೋಡಿ ಎಂದು ರಾಶೀಲ್ ಮತ್ತೊಮ್ಮೆ ಭಾವಿಸಿದಳು. ಹಿಂದೆ ಅವನ ಪ್ರಸ್ತಾಪವನ್ನು ತಿರಸ್ಕರಿಸಿ ತಪ್ಪು ಮಾಡಿದ್ದೆ ಎಂದುಕೊಂಡಳು. ಇನ್ನು ಅವರ ಪ್ರಯಾಣದಲ್ಲಿ ಯಾವುದೇ ಅಡೆತಡೆಗಳು ಬರಬಾರದೆಂದು ಅವಳು ಬಯಸಿದಳು. ಮರುದಿನ ರಾಶೀಲ್ ಪರಾಗ್ ಜೊತೆ ಜಲಂಧರ್ ನಗರದಲ್ಲಿ ಸಂಚರಿಸುತ್ತಿದ್ದಾಳೆ. ಗುರುತು ಮರೆಮಾಚಲು ಅವಳು ಬಾಂಧನಿ ಸೀರೆ ಉಟ್ಟು ಕಣ್ಣಿಗೆ ಕನ್ನಡಕ ಹಾಕಿಕೊಂಡಳು. ನೋಡುವವರಿಗೆ ಅವರು ಹೊಸದಾಗಿ ಮದುವೆಯಾದ ಮಾರ್ವಾಡಿ ದಂಪತಿಯಂತೆ ಕಾಣುತ್ತಿದ್ದಾರೆ. ಅವಳು ಬಹಳ ಆಕರ್ಷಕವಾಗಿ ಕಂಡಳು. ಎಲ್ಲರ ದೃಷ್ಟಿ ಅವಳ ಕಡೆಗೇ ಇತ್ತು. ಸರಿಯಾಗಿ ತನ್ನ ಮನೆಯ ಹತ್ತಿರ ಬಂದಾಗ ಎಷ್ಟೋ ಮಂದಿ ಪರಿಚಿತರು ಕಂಡರು. ಅವರು ಅವಳನ್ನು ನೋಡಿದರೂ ಗುರುತಿಸಲಿಲ್ಲ. ರಾಶೀಲ್ ಮಾತ್ರ ಒಳಗೊಳಗೆ ತನ್ನ ಮನೆ ಮತ್ತು ಪರಿಸರವನ್ನು ಬಹಳ ಆತುರದಿಂದ ಗಮನಿಸುತ್ತಿದ್ದಾಳೆ. ಪರಾಗ್ನಿಗೆ ತಿಳಿದಿಲ್ಲ ಅವರು ರಾಶೀಲ್ ಮನೆಯ ಮುಂದೆಯೇ ಇದ್ದಾರೆಂದು. ಅವಳು ತನ್ನ ತಾತ ಮತ್ತು ಅಜ್ಜಿಯರು ಮನೆಯ ಆವರಣದಲ್ಲಿ ಕುಳಿತಿರುವುದನ್ನು ನೋಡಿದಳು. ಆ ದೃಶ್ಯ ಅವಳ ಹೃದಯ ಬಡಿತವನ್ನು ಹೆಚ್ಚಿಸಿತು. ಪರಾಗ್ ನೋಡಿ, ಅದೇ ನಮ್ಮ ಮನೆ. ಅಲ್ಲಿ ಕುಳಿತಿರುವವರು ನನ್ನ ತಾತ ಮತ್ತು ಅಜ್ಜಿ ಎಂದು ಅವಳು ಮೆಲ್ಲಗೆ ಪರಾಗ್ ಜೊತೆ ಹೇಳಿದಳು. ಹೌದಾ, ಹಾಗಾದರೆ ಬಾ, ಅವರನ್ನು ಮನಸಾರ ನೋಡ್ಕೋ ಎನ್ನುತ್ತಾ ಪರಾಗ್ ಅವರ ಕಡೆಗೆ ಹೋದನು. ರಾಶೀಲ್ ಅವನನ್ನು ತಡೆಯಲು ಪ್ರಯತ್ನಿಸಿದರೂ ಫಲ ನೀಡಲಿಲ್ಲ. ಅವಳು ಕೂಡ ಉದ್ವೇಗದಿಂದ ಅವರ ಮುಂದೆ ಹೋದಳು. ತಾತ ಸಾಹೇಬ್ ಅವರೇ, ನಿಮ್ಮ ಮನೆಯಲ್ಲಿ ಏನಾದರೂ ಭಾಗ ಬಾಡಿಗೆಗೆ ಇದೆಯೇ? ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತೇನೆ. ಇಲ್ಲಿಗೆ ವರ್ಗಾವಣೆಯಾಗಿದೆ. ಒಳ್ಳೆಯವರು ಇರುವ ಕಡೆ ಮನೆ ಬೇಕು ಎಂದು ಪರಾಗ್ ವಿನಯವಾಗಿ ಕೇಳಿದನು. ನಮ್ಮ ಮನೆ ದೊಡ್ಡದೇ, ಆದರೆ ನಮ್ಮ ಕುಟುಂಬವು ದೊಡ್ಡದು ಮಗನೇ, ಬಾಡಿಗೆಗೆ ನೀಡಲು ಜಾಗವಿಲ್ಲ. ಹೀಗೆ ಅಲೆದಾಡಿದರೆ ಮನೆ ಸಿಗದು. ಯಾವುದಾದರೂ ಏಜೆಂಟ್ ಸಹಾಯ ಪಡೆಯಿರಿ. ನೀವು ಒಳ್ಳೆಯವರಂತೆ ಕಾಣುತ್ತಿದ್ದೀರಿ, ಆದರೆ ಹೀಗೆ ಅಲೆದರೆ ಜನ ಅನುಮಾನದಿಂದ ನೋಡುತ್ತಾರೆ ಎಂದು ತಾತ ಆಶೀರ್ವದಿಸುತ್ತಾ ಹೇಳಿದರು. ಸರಿ ತಾತ ಸಾಹೇಬ್ ಅವರೇ, ನಾವು ಏಜೆಂಟ್ನನ್ನು ಭೇಟಿ ಮಾಡುತ್ತೇವೆ ಎಂದು ಪರಾಗ್ ಅವರ ಪಾದಗಳಿಗೆ ನಮಸ್ಕರಿಸಿದನು. ರಾಶೀಲ್ ಕಡೆಗೆ ಸನ್ನೆ ಮಾಡಿದನು. ರಾಶೀಲ್ ತಕ್ಷಣ ಅಜ್ಜಿಯ ಪಾದಗಳಿಗೆ ನಮಸ್ಕರಿಸಿ, ಅಜ್ಜಿ ಸಾಹೇಬ್ ಅವರೇ, ಚೆನ್ನಾಗಿದ್ದೀರಾ ಎಂದು ಕೇಳಿದಳು. ಅವರು ಅವಳ ತಲೆ ಸವರಿ, ಸದಾ ಸುಖಿಯಾಗಿರು ಎಂದು ಹರಸಿದರು. ನಮಗೆ ಮನೆ ಸಿಕ್ಕಿದ ನಂತರ ಮತ್ತೆ ನಿಮ್ಮ ಆಶೀರ್ವಾದ ಪಡೆಯಲು ಬರುತ್ತೇವೆ. ಪರಾಗ್ ಹಾಗೆ ಹೇಳಿ ಬೇಗನೆ ಅಲ್ಲಿಂದ ನಡೆದನು. ರಾಶೀಲ್ ಗುಂಡಿಗೆಯಲ್ಲಿ ಆತಂಕ ಹೆಚ್ಚುತ್ತಿದೆ. ಅವಳು ಕೂಡ ಅವನ ಹಿಂದೆಯೇ ಹೋದಳು. ನಿನ್ನಂತೆಯೇ ನಮಗೂ ಒಬ್ಬ ಸುಂದರ ಮೊಮ್ಮಗಳಿದ್ದಾಳೆ. ಇಂದು ಅವಳು ಎಲ್ಲಿದ್ದಾಳೆಯೋ ಏನೋ ಎಂದು ಅಜ್ಜಿ ಅಂದ ಮಾತುಗಳು ಅವರಿಗೆ ಕೇಳಿಸಿದವು. ಏನು ಮಾಡುತ್ತಿದ್ದೀರಿ ಪರಾಗ್? ನನ್ನ ಪ್ರಾಣವೇ ಹೋದಂತಾಯಿತು ಎಂದು ರಾಶೀಲ್ ಮನೆಯಿಂದ ಸ್ವಲ್ಪ ದೂರ ಬಂದ ಮೇಲೆ ದೂರು ನೀಡಿದಳು. ನಿನ್ನ ತಾತ ಅಜ್ಜಿಯರ ಆಶೀರ್ವಾದ ಕೊಡಿಸಿದೆನಲ್ಲ, ಅದಕ್ಕೆ ಏಕೆ ಅಷ್ಟು ಕೋಪ ಎಂದು ಪರಾಗ್ ನಗುತ್ತಾ ಅಂದನು. ಅವರ ಪಾದ ಮುಟ್ಟುವುದು ನನ್ನ ಅದೃಷ್ಟ.
ಆದರೆ ಅವರು ಸಂಕಟಪಡುವುದು ನೋಡಿ ನನಗೂ ನೋವಾಗುತ್ತಿದೆ ಎಂದು ರಾಶೀಲ್ ವಿಷಾದದಿಂದ ಹೇಳಿದಳು. ಆ ದಿನ ಪೂರ್ತಿ ಅವರು ಜಲಂಧರ್ನಲ್ಲಿ ಸಂಚರಿಸಿದರು. ರಾಶೀಲ್ಗೆ ಇಷ್ಟವಾದ ಎಲ್ಲವನ್ನೂ ಪರಾಗ್ ಅವಳಿಗೆ ಕೊಡಿಸಿದನು. ಅವಳ ಜೊತೆ ಅವನು ಕೂಡ ಬಹಳ ಆನಂದಿಸಿದನು. ಸಂಜೆ ಅವರು ಗುರುದ್ವಾರಕ್ಕೆ ಹೋದರು. ಹಳೆಯ ನೆನಪುಗಳು ಮರುಕಳಿಸಿ ರಾಶೀಲ್ ಕಣ್ಣಾಲಿಗಳು ಒದ್ದೆಯಾದವು. ಚಿಕ್ಕಂದಿನಿಂದ ಯಾವ ಗುರುದ್ವಾರದಲ್ಲಿ ಸೇವೆ ಸಲ್ಲಿಸಿದ್ದೆನೋ ಅಲ್ಲಿಗೆ ಇಷ್ಟು ವರ್ಷಗಳ ನಂತರ ಹೀಗೆ ಬರಬೇಕಾಯಿತು. ಧನ್ಯವಾದ ಪರಾಗ್ ಎಂದು ರಾಶೀಲ್ ಭಾವುಕಳಾಗಿ ಹೇಳಿದಳು. ರಾತ್ರಿ ಹೋಟೆಲ್ನಲ್ಲಿ ಪರಾಗ್ ಮೊದಲ ಬಾರಿಗೆ ರಾಶೀಲನ್ನು ಅಪ್ಪಿಕೊಂಡನು. ತನ್ನ ಸ್ವಂತ ಊರಿನಲ್ಲಿ ಪರಾಗ್ ನೀಡಿದ ಆ ಮೊದಲ ಆಲಿಂಗನ ಅವಳಿಗೆ ಬಹಳ ಮಧುರವಾಗಿ ಕಂಡಿತು. ರಾಶೀಲ್, ನಿನ್ನ ಗುರುತು ಮರೆಮಾಚಬೇಕಾದ ಪರಿಸ್ಥಿತಿ ಇದೇ ಕೊನೆಯ ಬಾರಿ. ಮತ್ತೆ ಯಾವಾಗ ಬಂದರೂ ಪೂರ್ಣ ಸ್ವಾಭಿಮಾನದಿಂದ ಬರುತ್ತೀಯಾ ಎಂದು ಪರಾಗ್ ಅವಳಿಗೆ ಧೈರ್ಯ ಹೇಳಿದನು. ಅವಳಿಗೆ ಅವನ ಮೇಲೆ ನಂಬಿಕೆ ಹೆಚ್ಚಿತು. ಪರಾಗ್ ಪ್ರವರ್ತನೆ ಅವಳ ಮನಸ್ಸಿನ ಹಳೆಯ ಗಾಯಗಳನ್ನು ಮಾಯ್ಪಿಸುವಂತಿದೆ. ಮರುಭೂಮಿಯಲ್ಲಿ ಕಳೆದ ಆ ರಾತ್ರಿಗಳು ಅವರ ನಡುವಿನ ಪ್ರೇಮವನ್ನು ಇನ್ನಷ್ಟು ಗಟ್ಟಿಗೊಳಿಸಿದವು. ಈಗ ರಾಶೀಲ್ ಹೃದಯ ಪ್ರತಿಕ್ಷಣ ಪರಾಗ್ ಜೊತೆಗೇ ಇರಬೇಕೆಂದು ಬಯಸುತ್ತಿದೆ. ಎಪಿಸೋಡ್ 55 ಸಮಾಪ್ತ.